ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪವಿತ್ರ ವಾಪಸ್ ಬಂದು ಶಿಖಂಡಿ ಅನ್ನೋ ಮೂವಿಗೆ. ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ. ಬಿಕಾಸ್ ಮಂಗಳಮುಖಿ ಅವರ ಸ್ಟ್ರೆಂತು, ಅವ್ರ ಪವರ್ ಏನು ಅಂತ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಹಾಗೆ ನಮ್ಮ ನೀತು ಅವ್ರು ಮಾಡಿದ್ದಾರೆ, ನಿಖಿತಾ ಮಾಡಿದ್ದಾರೆ, ನಮ್ಮ ರಾಘು ಮಾಡಿದ್ದಾರೆ, ನಮ್ಮ ಆಲ್ಮೋಸ್ಟ್ ಎಲ್ಲ ಟೀಮ್ ಮಾಡಿದ್ದಾರೆ ಈ ಮೂವಿನಲ್ಲಿ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಇನ್ನೂ ತುಂಬ ಚೆನ್ನಾಗಿರೋ ಸ್ಕ್ರಿಪ್ಟ್ ಮೂವಿ ಮಾಡಿ ಆ್ಯಂಡ್ ಈ ಮೂವಿ ತುಂಬ ಚೆನ್ನಾಗಿ ಓಡಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೆಡಿ. ನಮಸ್ಕಾರ, ನಾನು ನಿಮ್ಮ ಗೋಲ್ಡ್ ಸುರೇಶ್. ಇವತ್ತು ಶಿಖಂಡಿ ಮೂವಿದು ಸೆಲೆಬ್ರಿಟಿ ಶೋ ಇತ್ತು, ಬಂದಿದ್ದೆ. ಮೂವಿ ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಎಲ್ಲರಪ್ಪ ನಿಮ್ಮ ಮೈಕ್ ಕೆಳಗಡೆ ಬಿದ್ದರೆ ಅದು ಏನಾಗುತ್ತೋ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಮ್ಮಿ ನೋಡೋಕ್ಕೆ ಸಿಗ್ತಾ ಇರೋದು. ಅದರಲ್ಲಿ ಶಿಖಂಡಿ ಕೂಡ ತುಂಬ ಚೆನ್ನಾಗಿದೆ ಮೂವಿ. ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲ್ಲ. ಒಳ್ಳೆ ಮೂವಿ ಇದೆ, ಒಳ್ಳೆ ಕಥೆ ಇದೆ, ಒಳ್ಳೆ ಸ್ಟೋರಿನ ಹೇಳ್ತಿದ್ದಾರೆ. ಸುಮಾರು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ತೋರಿಸಿದ್ದಾರೆ. ತಾಯಿ ಯಲ್ಲಮ್ಮನ ಬಗ್ಗೆ ತೋರಿಸಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಮೂವಿ. ನಾನು ಮೂವಿ ನೋಡ್ಕೊಂಡು ಬಂದಿದ್ದೀನಿ, ತುಂಬ ಚೆನ್ನಾಗಿತ್ತು. ನಮಸ್ಕಾರ. ಈಗ ತಾನೇ ನಾವು ಶಿಖಂಡಿ ಪ್ರೀಮಿಯರ್ ಶೋ ನೋಡ್ಕೊಂಡ್ಬಂದ್ವಿ. ಅದ್ಭುತವಾಗಿದೆ. ಒಂದು ಫ್ಯಾಮಿಲಿ ಕಂಟೆಂಟ್ ಅಂತ ಹೇಳ್ಬೋದು. ಒಂದು ಮಂಗಳಮುಖಿಯ ದೈವಶಕ್ತಿ ಏನು ಅಂತೇಳಿ ನಮ್ಮ ಗುರುಮೂರ್ತಿ ಸುನಾಮಿ ಅವರು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಸಿನಿಮಾಗಳು ಎಲ್ಲ ಸಿನಿಮಾಗಳು ಚೆನ್ನಾಗಿ ಓಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾನು ನೋಡಿ. ಆಮೇಲೆ ಹೆಚ್ಚಿಗೆ ಇದರಲ್ಲಿ ಮಂಗಳಮುಖಿ ಅವ್ರ ಬಗ್ಗೆ ಒಂದು ತುಂಬ ವಿಶೇಷವಾಗಿ ಇದನ್ನು ಒಂದು ಬಿಂಬಿಸಿದ್ದಾರೆ. ಇಂಥ ಸಿನಿಮಾಗಳು ತುಂಬ ದಿನ ಆಗಿತ್ತು ಬರದೆ. ಈ ಒಂದು ಕಂಟೆಂಟರ್ ಅಂತ ಒಂದು ಸಿನಿಮಾ ಅಂತೇಳಿ ನಾನು ಮನಸ್ಸಾರೆ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾದಲ್ಲಿ ನನ್ನದೇ ಒಂದು ಸಾಹಿತ್ಯ ಸಂಗೀತದ ಒಂದು 3 ಗೀತೆಗಳಿದ್ದಾವೆ. ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾವನ್ನು ನೋಡಿ. 15ನೇ ತಾರೀಕು ಬಿಡುಗಡೆ ಆಗ್ತಿದೆ ಕರ್ನಾಟಕ ರಾಜ್ಯಾದ್ಯಂತ. ಗುರುಮೂರ್ತಿ ಸರ್, ನಿಮಗೆ ಒಳ್ಳೆಯದಾಗಲಿ ಈ ಸಿನಿಮಾದಿಂದ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇದೀಗ ತಾನೇ ಶಿಖಂಡಿ ಅನ್ನೋ ಮೂವಿನ ಒಂದು ಪ್ರೀಮಿಯರ್ ಶೋಗೆ ನಮ್ಮ ನಿರ್ದೇಶಕರಾದ ವಿ ಗುರುಮೂರ್ತಿ ಅವರು ಕರ್ಕೊಂಬಂದು ತೋರಿಸಿದ್ದಾರೆ. ಅವರ ಕಲ್ಪನೆ ಒಂದು ಅದ್ಭುತವಾಗಿದೆ. ನನಗೆ ಮೊದಲು ಮಾರಕಾಸ್ತ್ರ ಅನ್ನೋ ಒಂದು ಸಿನಿಮಾ ಮಾಡಿಕೊಟ್ರು. ಆವಾಗಲೇ ನಾನು ಅವರ ಆ ಕಲ್ಪನಾ ಶಕ್ತಿಗೆ ನಾನು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಅವರಿಗೆ. ಈ ಸಿನಿಮಾ ಶಿಖಂಡಿ ಸ್ಟಾರ್ಟಿಂಗಿಂದ ಇಂಟರ್ವಲ್ವರೆಗೂ ಒಂದು ಏನು ಕಾಮಿಡಿ ಸಮೇತ ತೊಗೊಂಡೋಗ್ತಾರೆ. ಇಂಟರ್ವಲ್ ಇಷ್ಟು ಬೇಗ ಬಂದುಬಿಡ್ತಾ ಅನ್ನಿಸ್ತು, ಅಷ್ಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಶುರುವಾಗುತ್ತೆ ಶಿಖಂಡಿಯ ಒಂದು ಅವತಾರ ಏನಿದೆ, ಅದರ ಶಕ್ತಿ ಏನು ಅಂತ. ಅವರ ಕಲ್ಪನೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಗುರುಮೂರ್ತಿ ಅವರಿಗೆ. ಅದ್ಭುತ ನಿರ್ದೇಶಕರು. ಆ ಒಂದು ಏನು ಶಿಖಂಡಿ ಅವರ ಒಂದು ಶಕ್ತಿ ಇದೆ, ಅದನ್ನು ರಿಯಲಿ ಅದನ್ನು ಸ್ಕ್ರೀನ್ ಮೇಲೆ ಅದ್ಭುತವಾಗಿ ತೋರಿಸಿದ್ದಾರೆ. ಇಡೀ ನಮ್ಮ ಕನ್ನಡ ನಾಡಿನ ಜನತೆ ಎಲ್ಲರೂ ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ನಿರ್ದೇಶಕರಾದ ಗುರುಮೂರ್ತಿ ಅವರ ಮೇಲೆ ಇರಲಿ, ಹಾಗೂ ಅವರ ತಂಡದ ಮೇಲೆ ಇರಲಿ. ನಮ್ಮ ಇದರ ನಿರ್ಮಾಪಕರಾದಂಥ ಪೋಲಾ ಪ್ರವೀಣ್ ಅವರು ಕೂಡ ಇದಕ್ಕೆ ಇನ್ವೆಸ್ಟ್ ಮಾಡಿ, ಈ ಕತೆ ಕೇಳಿ ಇಂಪ್ರೆಸ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ನೀವೆಲ್ಲ ನಮ್ಮ ಕನ್ನಡ ಜನತೆ ಎಲ್ಲರೂ ಇದನ್ನು ಸಿನಿಮಾ ನೋಡಿ, ಎಲ್ಲರೂ ಅವ್ರಿಗೆ ಆ ಟೀಮ್ಗೆ ಆಶೀರ್ವಾದ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ಮೂವಿ ತುಂಬ ಚೆನ್ನಾಗಿದೆ. ಇಂಥ ಸಿನಿಮಾ ಮಂಗಳಮುಖಿಯವ್ರ ಬಗ್ಗೆ ಏನು ಈ ಕಂಟೆಂಟ್ಸ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಮಿಸ್ ಮಾಡ್ದಿರ ನೋಡುವಂಥ ಸಿನಿಮಾ ಇದು. ನಮ್ಮ ಮಂಗಳಮುಖಿಯವ್ರಿಗೆ ಎಲ್ಲೋದ್ರೂ ಯಾರಾದರೂ ಆಗಲಿ ಒಂದು ಒಳ್ಳೆ ಅವ್ರಿಗೆ ಅವ್ರು ಮಾಡೋ ಕೆಲಸದಲ್ಲಿ ಯಾರೂ ಡೌನ್ ಮಾಡ್ದಿರ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಎಲ್ಲರೂ ಮಿಸ್ ಮಾಡ್ದಿರ ಈ ಮೂವಿ ನೋಡಬೇಕು. ಮಂಜು ಕವಿ ಅವ್ರದ್ದು ಸಾಂಗ್ ಇರೋದ್ರಿಂದ, ಗುರುಮೂರ್ತಿ ಅವರು ಡೈರೆಕ್ಷನಿಂದ ಚೆನ್ನಾಗಿ ಮೂಡಿ ಬರಲಿ. ಎಲ್ಲರೂ ಮಿಸ್ ಮಾಡ್ದಿರ ನೋಡಲಿ. ಥ್ಯಾಂಕ್ ಯು ವೆರಿ ಮಚ್. ನಾನು ರಿವ್ಯೂ ಕೊಟ್ಟೆ, ತುಂಬ ಚೆನ್ನಾಗಿದೆ ಮೂವಿ ಅಂತ ಹೇಳ್ಬಿಟ್ಟು. ನಮ್ಮ ತಂಗಿ ನೀತೂಜಿ ಅವರು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ವಿಶೇಷವಾದಂಥ ಪಾತ್ರಗಳಲ್ಲಿ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೆಲ್ಲ ನೋಡಿದಾಗ ತುಂಬ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಒಂದೊಂದು ಸೀನ್ಗಳಲ್ಲೂ ಕೂಡ ತಾಯಿಯನ್ನು ಭಾವನೆನ ಕಟ್ಟಿದ್ದಾರೆ. ನಮ್ಮನ್ನು ಹೆತ್ತಿರೋಳು ಮಾತ್ರ ತಾಯಿ ಅಲ್ಲ, ನಮ್ಮನ್ನು ಬೆಳೆಸಿರೋಳು ಕೂಡ ತಾಯಿ. ಆ ಒಂದು ಪಾತ್ರದಲ್ಲಿ ಇವರೆಲ್ಲರನ್ನೂ ತೋರಿಸಿದ್ದಾರೆ. ಪದಗಳು ಬರಲ್ಲ ಏನು ಹೇಳಬೇಕು ಅಂಥೇಳಿ. ವೈಬ್ರೇಷನ್ ಆದಂಗೆ ಆಗುತ್ತೆ. ನಿಜ ಹೇಳಬೇಕು ಅಂದರೆ ಸರ್, ಸವದತ್ತಿ ಯಲ್ಲಮ್ಮ ತಾಯಿ ಬಗ್ಗೆ ತೋರಿಸಿದ್ದೀರಾ ಸರ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ಕನೆಕ್ಟ್ ಆಗುತ್ತೆ ಮೂವಿ.
ಸರ್ ನಿಜವಾಗ್ಲೂ ಹೇಳ್ತೀನಿ, ಮನಸ್ಪೂರ್ವಕ ತಾಯಿ ಎಲ್ಲಮ್ಮ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಮೂವಿ 100 days ಸಕ್ಸಸ್ ಕಾಣಲಿ. ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಮೆಲ್ಲರೂ ಪಾತ್ರಗಳು ಕೂಡ ಅದೇ ಥರ ಇದೆ ಮೂವಿಯಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲ ಗುರುವಾರ ಶುಕ್ರವಾರ ಸೆಲೆಬ್ರಿಟಿ ಶೋ ಶನಿವಾರ ಮಾಡ್ತಿದ್ರು, ಬುಧವಾರನೇ ಮಾಡಿಬಿಟ್ಟಿದ್ದಾರೆ. ಸೊ ಒಂದು ವಿಶೇಷವಾದ ಒಂದು ಪಾತ್ರ, ಎಲ್ಲರೂ ಪ್ರತಿಯೊಬ್ಬ ಕಲಾವಿದನು ಶಿಖಂಡಿ ಅನ್ನೋ ಸಿನಿಮಾ ಇವತ್ತು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರೊಡ್ಯೂಸರಿಂದ ಇರಲಿ, ಡೈರೆಕ್ಟ್ರಿಂದ ಇರಲಿ, ಕ್ಯಾಮ್ರಾಮನ್ ಹ್ಯಾಂಡ್ ಎಲ್ಲ ನಮ್ಮ ಆರ್ಟಿಸ್ಟ್ಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರತಿಯೊಬ್ಬರು ಯಾರೇ ನಮ್ಮ ನೀತು ಅವರು ಇರ್ಬೋದು, ನಿಖಿತಾ ಸ್ವಾಮಿ ಅವರು ಇರ್ಬೋದು, ಬೇರೆ ನನ್ನ ಸ್ನೇಹಿತರು ಇರ್ಬೋದು, ಬಳ್ಳಾರಿ ಚಾಂದಿನಿ ಅವರು ಇರ್ಬೋದು, ಅದೇ ರೀತಿ ನಮ್ಮ ಗುರುಮೂರ್ತಿ ಅವರು ನಮ್ಮ ಡೈರೆಕ್ಟ್ರು. ಏನಂದರೆ ನಾನು ಹ್ಯಾಂಡಿ ಆಗಿದ್ದೀನಿ ಅನ್ನೋದು ಬೇಡ, ಹ್ಯಾಂಡಿಕ್ಯಾಪ್ ಆಗಿದ್ದು ಒಂದು ಕತೆ ಮಾಡಿ ಒಂದು ಸಿನಿಮಾ ಒಂದು ತೆರೆಗೆ ತರೋದಿದೆಯಲ್ಲ. ಸೊ ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೆಯದಾಗಲಿ. ನಿಮ್ಮ ಹೆಜ್ಜೆಯಲ್ಲಿ ನಾವು ಒಂದು ಹೆಜ್ಜೆ ಆಗಿರ್ತೀವಿ. ಒಂದು ಪ್ರಯತ್ನ ಮಾಡಿದರೆ ತಪ್ಪು ಸರಿ ಎಲ್ಲ ಸಿನಿಮಾಲೂ ಇರ್ತವೆ, ಆದರೆ ನೀವು ಅದನ್ನು ಹುಡ್ಕೊಂಡು ಒಂದು ಹೇಳಿದ್ರು ಧರ್ಮ ಅಧರ್ಮ ಒಂದು ವಿಚಾರ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಆಲ್ ದಿ ಬೆಸ್ಟ್, ಸಕ್ಸಸ್ಫುಲ್ ಆಗಲಿ. ಶಿಖಂಡಿ ಟೀಮ್ ಆಲ್ ದಿ ಬೆಸ್ಟ್, ಎಲ್ಲ DOPಗೂ ಆ್ಯಂಡ್ ಯುವ ಆಲ್ ದಿ ಬೆಸ್ಟ್. ಮೈಸೂರು ಹುಡುಗ ಸಖತ್ ಬ್ಯೂಟಿಫುಲ್ ಆಗಿ ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಲಿ, ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಲವ್ ಯು ಆಲ್ ದಿ ಬೆಸ್ಟ್ ಶಿಖಂಡಿ ಟೀಮ್ ಆ್ಯಂಡ್ ಟೆಕ್ನಿಷಿಯನ್. ನಮ್ಮ ಸಿನಿಮಾ ಪ್ರಿಯರಿಗೆ ಒಂದು ಮಾತು ಹೇಳ್ತೀನಿ, ಕನ್ನಡ ಸಿನಿಮಾನ ಬೆಳೆಸಿ. ಯಾವ ಸಿನಿಮಾ ಎಲ್ಲ ಬರ್ತವೆ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಶಿಖಂಡಿ ಟೀಮ್. ಥ್ಯಾಂಕ್ ಯು, ಲವ್ ಯು ಆಲ್. ಮತ್ತು ಹೀರೋಯಿನ್ ಇಲ್ಲಿದ್ದಾರೆ. ಆ್ಯಂಡ್ ಇನ್ನೊಂದು ಉದ್ದೇಶ, ಮೇಯ್ನ್ ಉದ್ದೇಶ ಏನಂದರೆ ಮಂಗಳಮುಖಿಯರಿಗೆ ಯಾವತ್ತು ಬೆಲೆ ಕೊಡಿ. ಆ ಕಂಟೆಂಟ್ ಏನು ವಿಚಾರ ಹೇಳಿರೋದಂದರೆ ಒಂದು ಮಂಗಳಮುಖಿಯರ ಬಗ್ಗೆ ಏನೋ ಮಾತನಾಡೋದಾಗಲಿ ಇದಾಗಲಿ ಅವರೊಂದು ದೈವ ಶಕ್ತಿ ಇದ್ದಂಗೆ. ಸೊ ಅವ್ರಿಗೆ ಬೆಲೆ ಕೊಡುವ ಮಂಗಳಮುಖಿಯರು ಅಂದರೆ ಅವರು ನಮ್ಮಲ್ಲಿ ಒಬ್ಬರು ಅಂತ ನಾವು ಭಾವಿಸಿ ಎಲ್ಲ ಹ್ಯೂಮನ್ ಬೀಯಿಂಗ್ ಬಿಹೇವ್ ಮಾಡುವ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್, ಲವ್ ಯು ಆಲ್. ನಮಸ್ತೆ ಎಲ್ಲರಿಗೂ. ಇವತ್ತು ಶಿಖಂಡಿ ನನಗೆ ಮೂರು ಸಲ ಗುಸ್ ಬಂಪ್ಸ್ ಬಂತು. ಅಂದರೆ ಅಷ್ಟು ಇದಾಗಿ ಕಿನ್ನಲ್ ರಾಜ್ ಅವ್ರ ಸಾಂಗ್ ಆಗಲಿ, ಆಮೇಲೆ ಹೀರೋ ಸರ್ದು ಆ್ಯಕ್ಟಿಂಗ್ ಆಗಲಿ, ಮಿಕ್ದವ್ರದ್ದು ಆ್ಯಕ್ಟಿಂಗ್ ಆಗಲಿ, ಅಂದರೆ ಇವರೆಲ್ಲ ಬರೋವರೆಗೂ ಒಂಥರ ಇತ್ತು. ಇಂಟರ್ವೆಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು. ನಾನು ಇಂಟರ್ವೆಲ್ಗೆ ಒಂದು ಫಂಕ್ಷನ್ ಇತ್ತು, ಎದ್ದೊಟ್ಟೋಗ್ಬಿಡೋಣ ಅಂತ ಫ್ರಂಟ್ ರೋಲ್ ಕೂತಿದ್ದೆ. ಆಮೇಲೆ ಮೇಡಮ್ ಹೇಳಿದ್ರು ಇಂಟರ್ವೆಲ್ ಆದಮೇಲೆ ನೋಡಿ ಯಾವ ಥರ ಇದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ. ನಾನಿವತ್ತು ಏನೋ ಕೆಲಸ ಇದ್ರು ಇವತ್ತು ಫುಲ್ ಮೂವಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟರಲ್ಲೇ ಮುಗಿಸ್ತೀನಿ, ಯಾಕಂದರೆ ಇನ್ನೂ ಎಲ್ಲರೂ ಮಾತಾಡಬೇಕು. ಮೂವಿ ಅಂತೂ ಸೂಪರ್ ಆಗಿತ್ತು. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ನೀವೆಲ್ಲ ನೋಡಿ ನಮ್ಮ ಕರ್ನಾಟಕ ಜನತೆಗೆ ಈ ಸಿನಿಮಾ ತಲುಪಿಸ್ಬೇಕನ್ನೋ ಮಾಧ್ಯಮ ಮಿತ್ರರಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲ ಈ ಮಂಗಳಮುಖಿಯರ ಪಾತ್ರಗಳು ಮಾಡಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮ ಹೀರೋ ಯುವರಾಜ್ ಒಂದು ತುಂಬ ಲೈಫ್ ಇದೆ. ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು. ಮುಂದಿನ ದಿನಗಳಲ್ಲಿ ಒಳ್ಳೆ ಚಿತ್ರರಂಗಿಗೆ ಒಂದು ಒಳ್ಳೆ ಹೀರೋ ಕರ್ಕೊಂಡ್ಬಂದ ಒಂದು ಭರವಸೆ ಇದೆ ನನಗೆ. ನೀವೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಪೋಲಾ ಪ್ರವೀಣ್ ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ ಯು ಸರ್. ನಿಮಗೆ ನಾನು ಒಳ್ಳೆಯ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಅನ್ಕೊತಿದ್ದೀನಿ. ಈ 2026 ನಮ್ಮದೇ ಪವರ್ಫುಲ್ ಬ್ಲಾಕ್ ಬಸ್ಟರ್ ಇಟ್ಟು ಅನ್ಕೊಬಿಡಿ ಸರ್. ಥ್ಯಾಂಕ್ ಯು ಸರ್ ಎಲ್ಲರಿಗೆ. ಮತ್ತೆ ಏನೊಂದು ಕಿನ್ನಲ್ ರಾಜ್ ಸರ್ ಸೂಪರ್ ಸಾಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಪ್ರದೋತ್ತನ್ ಈ ವರ್ಷ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ರೆಸ್ಪಾನ್ಸ್ ಇದೆ ನಿಮ್ಮ ಮ್ಯೂಸಿಕ್ಕಿಗೆ. ಎಲ್ಲರಿಗೂ ತುಂಬ ನಮ್ಮ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ಒಂದು ಇದು ಮೂವಿ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ಖ್ಯಾತಿ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದ್ದೇನೆ. ಸೊ ನಿಮ್ಮೆಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಿಮ್ಮ ಟೈಮ್ ತಗೊಂಡು ನಮ್ಮ ಮೂವಿನ ಬಂದು ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಎವ್ರಿ ಒನ್. ನನಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಗ್ತಿದೆ. ಹೀಗೇ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಎಲ್ಲರೂ ಹೇಳ್ತಾನೇ ಇದ್ದೀವಿ, ಆದರೆ ಯಾರೂ ಥಿಯೇಟ್ರಲ್ಲಿ ನೋಡ್ತಾ ಇಲ್ಲ. ದಯವಿಟ್ಟು ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ನಾನು ಆ್ಯಕ್ಚುಲಿ ಹೇಳ್ತಾ ಹೋದರೆ ಕಣ್ಣಲ್ಲಿ ಖಂಡಿತ ನೀರು ಬರುತ್ತೆ. ನಾವು ಯೂಶ್ವಲಿ ಮಂಗಳಮುಖಿಯರನ್ನ ತುಂಬ ಒಂಥರ ಅವರ ಇವರ ಅಂತ ಮಾತಾಡ್ಬಿಡ್ತೀವಿ. ಬಟ್
ಅವರಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಅವ್ರ ಆಶೀರ್ವಾದ ಎಷ್ಟು ಇಂಪಾರ್ಟೆಂಟು ಅನ್ನೋದು ಈ ಸಿನಿಮಾ ತೋರಿಸಿದ್ದಾರೆ. ನಿಜವಾಗ್ಲೂ ಮನಸ್ಸಿಗೆ ತುಂಬ ಅಂದರೆ ತುಂಬ ತೃಪ್ತಿ ಆಯ್ತು ಈ ಸಿನಿಮಾ ನೋಡಿ. ಅದರಲ್ಲೂ ನಮ್ಮ ರಾಘು, ನಮ್ಮ ನೀತು, ನಮ್ಮ ಮೇಡಮ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಳಿಸೇ ಬಿಡ್ತಾರೆ ನಿಜವಾಗ್ಲೂ. ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ಯಾವುದೇ ಮಂಗಳಮುಖಿಯಲ್ಲಿ ನೋಡಿದ್ರು ಕೈ ಮುಗಿಬೇಕು ಅಂತಂತೂ ನನಗೆ ಅನ್ನಿಸ್ತು. ಗುರುಮೂರ್ತಿ ಸರ್ ತುಂಬ ಥ್ಯಾಂಕ್ಸ್. ತುಂಬ ಒಳ್ಳೆ ಸಿನಿಮಾ ಕನ್ನಡ ಕೊಟ್ಟಿದ್ದೀರಾ. ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ನಮ್ಮ ಯುವರಾಜ್ ಗೌಡ ಬರೋದಾದರೆ ಕ್ಯೂಟ್, ಸೂಪರ್, ಹ್ಯಾಂಡ್ಸಮ್, ಎವ್ರಿಥಿಂಗ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟ್ರನ್ನ ಹೇಗೆ ಎಷ್ಟು ಚೆಂದ ಕ್ಯಾರಿ ಮಾಡಿದ್ದಾರೆ. ಒಂದು ರಾಯಲ್ ಬ್ಲಡ್ಡಿಂದ ಬಂದು ಹೇಗೆಲ್ಲ ಅವರು ಕಷ್ಟ ಸಫರ್ ಮಾಡ್ತಾರೆ ಮತ್ತು ಹೇಗೆ ಕನೆಕ್ಟ್ ಆಗಿದ್ದಾರೆ ಅಂತ ನಿಜವಾಗ್ಲೂ ಅವ್ರ ಆ್ಯಕ್ಟಿಂಗಲ್ಲಿ ತುಂಬ ಚೆಂದ ತೋರಿಸಿದ್ದಾರೆ. ತುಂಬ ಖುಷಿಯಾಯಿತು. ಆ್ಯಸ್ ಯೂಶುವಲ್ ಹೀರೋಯಿನ್ ಅಂತೂ ಶಿ ಪರ್ಫಾರ್ಮ್ ಸೋ ವೆಲ್. ಆಲ್ ಕೋ ಸ್ಟಾರ್ಸ್, ಮೈ ಗಾಡ್, ಐ ಕ್ಯಾನ್ ಕ್ಲ್ಯಾಪ್. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಸಿನಿಮಾ. ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಏನನ್ನೋದು ರಾಘು ಆಗಲಿ, ನೀತು ಮೇಡಮ್ ಆಗಲಿ, ಹೀರೋ ಆಗಲಿ, ಅಂದರೆ ಬೂಸ್ ಬಂಪ್ಸ್ ಬರೋವಂಥ ಸೀನ್ಸ್ ಒಂದು ಅಷ್ಟಿದೆ. ತುಂಬ ಚೆನ್ನಾಗಿದೆ. ಪ್ಲೀಸ್ ಬಂದು ಎಲ್ಲ ಕನ್ನಡ ಮೂವಿನ ಬೆಳೆಸಿ, ಕನ್ನಡ ಮೂವಿನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಎಲ್ಲರಿಗೂ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಜಾಸ್ತಿ ಮೂವಿ ನೋಡೋಕ್ಕೆ ಕಮ್ಮಿ ಬರೋದು. ಸರ್ ಇನ್ವೈಟ್ ಮಾಡಿದ್ರಿಂದ ಇವತ್ತು ಆಫೀಸಲ್ಲಿ ಲೀವ್ ಹಾಕ್ಬಿಟ್ಟು ಬಂದಿರೋದು. ತುಂಬ ಚೆನ್ನಾಗಿದೆ ಮೂವಿ. ಯಾರೆಲ್ಲ ಸೌದತ್ತಿ ಎಲ್ಲಮ್ಮನ ಫ್ಯಾನ್ಸ್ ಇದ್ದೀರಾ, ಯಾರೆಲ್ಲ ಸೌದತ್ತಿ ಎಲ್ಲಮ್ಮನ ಪೂಜೆ ಮಾಡ್ತೀರಾ, ಖಂಡಿತವಾಗ್ಲೂ ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಬಿಗ್ ಬಾಸಲ್ಲಿ ಎಲ್ಲರೂ ನೋಡಿರ್ತೀರಾ ನಿತೂರ್ ಮ್ಯಾಮ್ನ. ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ. ಆದಷ್ಟು ಹೊಸ ಕಲಾವಿದರು ತುಂಬ ಜನ ಇದ್ದಾರೆ. ಎಲ್ಲರೂ ಗೊತ್ತಿದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಓಕೆ, ಬಾಯ್ ಬಾಯ್. ಎಲ್ಲರಿಗೂ ನಮಸ್ಕಾರ. ಈ ಕಡೆ ಶಿಖಂಡಿ ಸಿನಿಮಾ ನೋಡಿದೆ. ನಮ್ಮ ಡೈರೆಕ್ಟ್ರು ಗುರುಮೂರ್ತಿ ಅವರು ತುಂಬ ಅದ್ಭುತ ಮಾಡಿದ್ದಾರೆ. ಹಾಗೆ ಪ್ರವೀಣ್ ಕುಮಾರ್ ನಮ್ಮ ಸಾರ್ ತುಂಬಾ ಇವತ್ತು ಈ ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ. ಸಿನಿಮಾ ನಾವೆಲ್ಲರೂ ಹೇಳ್ತೀವಿ ಸಿನಿಮಾ ಚೆನ್ನಾಗಿದೆ, ಬೇರೆ ಕೇಳಿಬಿಟ್ಟು ಥಿಯೇಟ್ರಿಗೆ ಹೋಗೋದಲ್ಲ. ಫಸ್ಟ್ ನೀವು ಥಿಯೇಟ್ರಿಗೆ ಹೋಗಿ, ನೀವು ಫಸ್ಟ್ ಮೆಸೇಜ್ ಏನಿದೆ ಅಂತ ನೋಡಿ, ಆಮೇಲೆ ನೀವು ಇನ್ನೊಂದು 10 ಜನ ಕೇಳ್ತೀರಿ. ಇಂಥ ಸಿನಿಮಾನ ನೋಡಿ ಹಾಗೆ ಎಲ್ಲರಿಗೂ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ಹೆಸರಿಗೆ ತಕ್ಕ ಹಾಗೆ ಹೈಲೈಟಿಂಗ್ ಆಗಿರುವಂಥವರು ಅದೇ 7 ಜನ. ತುಂಬ ಒಂದು ವಿಭಿನ್ನವಾದ ಪಾತ್ರದಲ್ಲಿ ನಾನು ನೀತು ನೋಡಿದೆ. ಆ್ಯಕ್ಚುಲಿ ನೀತು ಅವ್ರನ್ನ ನೋಡಬೇಕು ಅಂತ ಬಂದಿದ್ದು. ನೀತು ಅವ್ರನ್ನ ನೋಡ್ತಾ ಪಕ್ಕದಲ್ಲಿದ್ದಿದ್ದು ರಾಘು ಅವ್ರನ್ನ ನಾನು ತುಂಬ ಇಷ್ಟಪಟ್ಟೆ. ರಾಘು ಅವರ ಒಂದು ವೈಬ್ರೇಷನ್ ಏನಿದೆಯಲ್ಲ, ಅವರ ಸೀನ್ಸ್ ಅಥವಾ ಶಾರ್ಟ್ಸ್ ಬಂದಾಗ ಐ ರಿಯಲಿ ಲೈಕ್ ಇಟ್ ಪರ್ಸ್ನಲಿ. ಆ್ಯಂಡ್ ಅಫ್ಕೋರ್ಸ್ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅಂದರೆ ಆ 7 ಜನ ತುಂಬ ಹೈಲೈಟಿಂಗ್ ಪೋರ್ಷನ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಫಸ್ಟ್ ಹಾಫ್ನಲ್ಲಿ ನಾನು ತುಂಬ ನಯನ ಅವ್ರ ಪೋರ್ಷನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಂದರೆ ಅದ್ರ ಜೊತೆಗೆ ಸುತ್ತಮುತ್ತ ಇವರು ವಿಜಯ್ ಚಂಡೂರ್ ಅವರು ಇರ್ಬೋದು ಅಥವಾ ಜೊತೆಲಿದ್ದಂಥ ಅಷ್ಟು ಜನ ಎಷ್ಟು ಎಂಜಾಯ್ಮೆಂಟ್ ಕೊಡ್ತಾರೆ ಅಂತಂದರೆ ನಾವು ಯಾರನ್ನು ನೋಡಿದ್ರೂ ನಗು ಬರುತ್ತೆ ಆ ಥರದ್ದು. ಅಂದರೆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ದಸ್ ಅ ಲಾಟ್ ಆಫ್ ಹ್ಯೂಜ್ ಡಿಫ್ರೆನ್ಸ್. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ ಪ್ರತಿಯೊಬ್ಬರೂ. ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರ್ನಲ್ಲಿ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. ಆಲ್ ದಿ ವೆರಿ ಬೆಸ್ಟ್. ಯಾ, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಯಾ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಆಲ್ ದಿ ವೆರಿ ಬೆಸ್ಟ್. ಇವತ್ತು ಶ್ರೀಕಂಠಿ ಮೂವಿ ನೋಡಿದೆ. ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಆ್ಯಂಡ್ ಎಲ್ಲೂ ಕೂಡ ಬೋರ್ ಅನ್ನಿಸ್ತಿಲ್ಲ. ಫಾಸ್ಟ್ ಸ್ಕ್ರೀನ್ ಪ್ಲೇ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸೂಪರ್. ಆ್ಯಂಡ್ ನಾನು ನೀತಿ ಅವ್ರ ಪರ್ಫಾರ್ಮೆನ್ಸ್ ನಿಜಕ್ಕೂ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಅವ್ರಿಗೆ ನಾನು ಆ್ಯಸ್ ಅ ಫ್ರೆಂಡ್ ಆಗಿ ಆ್ಯಸ್ ಅ ಬಡಿಯಾಗಿ ನೋಡಿದ್ದೆ. ಬಟ್ ಇವತ್ತು ಪರ್ಫಾರ್ಮೆನ್ಸಲ್ಲಿ ನೋಡಿದಾಗ ಆ ವೈಬ್ರೇಷನ್ ಆಗಿರ್ಬೋದು, ಆ ಒಂದು ಎನರ್ಜಿ ಆಗಿರ್ಬೋದು, ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ರಾಘು ಸರ್ ತುಂಬ ಕಷ್ಟ ಆ ಕ್ಯಾರೆಕ್ಟರ್ ನೀವು ಮಾಡಿರೋದು. ಬಿಕಾಸ್ ಯಾಕೆಂದರೆ ಆ ಕಂಟಿನ್ಯೂ ಮ್ಯಾನೇಜ್ ಮಾಡೋದು ಇದೆಯಲ್ಲ, ಅದು ತುಂಬ ಕಷ್ಟ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ನಿಮ್ಮ ಹತ್ರ, ಅದಂತೂ ಹೇಳ್ಬೋದು. ಆ್ಯಂಡ್ ನಿಖಿತಾ ಅವ್ರ ಪರ್ಫಾರ್ಮೆನ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಹೀರೋ ಆ್ಯಂಡ್ ಹೀರೋಯಿನ್ ಆಗಿರ್ಬೋದು, ಮಾಡಿರುವಂಥ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಫ್ಯಾಮಿಲಿ ಜೊತೆ ನೋಡುವಂಥ ಸಿನಿಮಾ. ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ರೆ ಅದು ಒಂದು ಏನು ಹೇಳ್ತೀವಿ, ಅದು ಒಂದು ವೈಬ್ರೇಷನ್ನ ನೀವು ಫೀಲ್ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇದೇ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಪ್ರೀತಿಯಿಂದ ತುಂಬ ಪ್ಯಾಷನಿಂದ ಮಾಡಿರುವಂಥ ಮೂವಿ ಇದು.
ಅಂದರೆ ಈ ಮೂವಿ ಬಂದಾಗ ನನಗೆ ಅಂದರೆ ಸ್ಟೋರಿ ಹೇಳ್ಬೇಕಾದ್ರೆ ನಾನು ಇಷ್ಟು ಕರೆಕ್ಟಾಗಿ 100% ಕೊಡ್ತೀವೋ ಇಲ್ಲ ಅಂತ ಒಂದು ಡೌಟ್ ಇತ್ತು. ಬಟ್ ನಾವು ಆ ಒಂದು ವೇಷ ಹಾಕಿದಾಗ ಅಂದರೆ ಜೋಗತಿಯ ಒಂದು ಡ್ರೆಸ್ ಹಾಕಿದಾಗ ನಮಗೆ ಗೊತ್ತಿಲ್ಲದಂಥ ಎನರ್ಜಿ, ಶಿಖಂಡಿಯ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಹಾಭಾರತದಲ್ಲಿ. ಸೊ ಅದೇ ರೀತಿ ಈ ಒಂದು ಮೂವಿಲಿ ನಮ್ಮ ಒಂದು ಪಾತ್ರ ತುಂಬ ಅಂದರೆ ತುಂಬ ಕನೆಕ್ಟಿವಿಟಿ ಇದೆ, ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಅಂದರೆ ಧರ್ಮ ಅಧರ್ಮ ಅಂದರೆ ಯಾರಾದರೂ ತಪ್ಪು ಮಾಡಿದ್ರೆ 100% ಕರ್ಮ ಅನ್ನೋದು ಬಿಡೋದಿಲ್ಲ. ಸೊ ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಗುರು ಸರ್. ಸೊ ನಮ್ಮನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಲೈಕ್ ಐ ಆಮ್ ಅ ಪಾರ್ಟ್ ಆಫ್ ಶಿಖಂಡಿ ಮೂವಿ. ಸೊ ಇವರಿಬ್ಬರ ಜೊತೆಗೂ ವರ್ಕ್ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ. ಯಾಕೆಂದರೆ ನಾವು ಸೆಟ್ಟಲ್ಲಿ ಅಷ್ಟು ನಾನು ಕಲ್ತಿದ್ದೀನಿ ಅಂದರೆ ಅದು ರಾಘುವಿಂದನೇ. ಅಂದರೆ ಯಾವುದೇ ಒಂದು ಪರ್ಫೆಕ್ಷನಿಂದ ಹಿಡಿದು ಸೊ ಏನಾದರೂ ಮಾಡಬೇಕಂದ್ರೆ ಅವರು ಅಷ್ಟು ನೀಟಾಗಿ ಅಷ್ಟು 100% ಕೊಡ್ತಾರೆ. ಸೊ ಅದನ್ನು ನೋಡಿ ಕಲ್ತಿದ್ದೀನಿ. ಸೊ ಇವನ್ ನಿಖಿತಾಯಿಂದ ಕೂಡ ಅಷ್ಟೇ. ಸೊ ಒಂದು ಒಳ್ಳೆ ಟೀಮು, ಒಳ್ಳೆ ಎಫರ್ಟ್ ಹಾಕಿ ಒಂದು ಫುಲ್ಲಿ ಪ್ಯಾಕೇಜ್ಡ್ ಅಂತಲೇ ಹೇಳ್ಬೋದು. ಸೊ ಮೂವಿ ಸ್ಟಾರ್ಟ್ ಆಗಿದ್ದರಿಂದ ಎಂಡ್ವರೆಗೂ ಜನರನ್ನ ಹಿಡಿದು ಕೂರಿಸುತ್ತೆ. ಸೊ ಅಷ್ಟು ಒಂದು ಒಳ್ಳೆ ಕಂಟೆಂಟ್ ಇದೆ ಮೂವಿಲಿ. ಸೊ ಎಲ್ಲರೂ ಬಂದು ಪ್ಲೀಸ್ ಅನ್ನಲ್ಲ, ಸೊ ಯು ಹ್ಯಾವ್ ಟು ಕಮ್. ಸೊ ಪ್ಲೀಸ್ ಅಂತ ಬೇಡವೇ ಬೇಡ, ಲೈಕ್ ಎಲ್ಲರೂ ಬಂದು ನಿಮ್ಮ ಒಂದು ಮಹಾಭಾರತದ ಒಂದು ಏನು ನಾವು ಈ ಜನ್ರೇಷನಲ್ಲಿ ಕಲಿಯೋಕ್ಕೆ ಅಂದರೆ ಏನಾದರೂ ಬುಕ್ ಕೊಟ್ಟರೆ ಓದೋಕ್ಕಾಗಲ್ಲ. ಸೊ ಈ ಒಂದು ಮೂವಿನ ನೋಡಿದ್ರೆ 100% ಈ ಒಂದು ಜನ್ರೇಷನ್ಗೆ ಕನೆಕ್ಟ್ ಆಗುತ್ತೆ. ಮಹಾಭಾರತದಲ್ಲಿ ಏನೇನೆಲ್ಲ ಅಡಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಎಲ್ರಿಗೂ ವಂದನೆಗಳು. ಮೂವಿಗೆ ಬಂದು ಎಲ್ರಿಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಧರ್ಮ ಕಾಪಾಡುತ್ತೆ, ಕರ್ಮ ಕಾಡುತ್ತೆ ಅನ್ನೋದು ಈ ಸಿನಿಮಾದ ಒಂದು ಎಳೆ. ಅದೆಷ್ಟು ಸತ್ಯ ಅಂತ ಹೇಳಿದರೆ, ಒಂದೊಳ್ಳೆ ಮೆಸೇಜ್ ಇರೋವಂಥ ಸಿನಿಮಾ, ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಸರ್ನ ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಹೇಳಿದರೆ ನಮ್ಮನ್ನು ಇಷ್ಟು ವರ್ಷ ನಾವು ಮಾಡಿರೋ ಜಾನರಿಂದ ಹೊರಗಡೆ ತೊಗೊಂಬಂದು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಶಿಖಂಡಿ ಟೀಮಿಗೆ ಪೂರ್ವಕ ಧನ್ಯವಾದಗಳು. ಆ್ಯಂಡ್ ಈ ಥರ ಸಿನಿಮಾ ಇನ್ನಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು. ಜನರಿಗೆ ಇದ್ರ ಮೇಲೆ ಶಿಖಂಡಿ ಮೇಲಿರೋ ಅಂಥ ಒಂದು ಪರ್ಸ್ಪೆಕ್ಷನ್ ಚೇಂಜ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಂದು ಒಳ್ಳೆ ಕಾನ್ಸೆಪ್ಟ್ ಇರೋವಂಥ ಕತೆ. ಯಾಕಂದರೆ ತುಂಬ ಸಲ ಅದನ್ನೇ ಕೇಳ್ತೀವಿ, ಒಂದು ಒಳ್ಳೆ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳಿ. ಇದೊಂದು ಖಂಡಿತವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಆ್ಯಂಡ್ ನಾವೆಲ್ಲ ನಿಜವಾಗ್ಲೂ ತುಂಬ ಕಷ್ಟಪಟ್ಟು ತುಂಬ ನಮ್ಮಲ್ಲಿರುವಂಥ 100% ಎನರ್ಜಿ ಹಾಕಿ ಈ ಒಂದು ಕ್ಯಾರೆಕ್ಟರ್ ನಾವು ಮಾಡಿದ್ದೀವಿ. ಆ್ಯಂಡ್ ಟೋಟಲ್ ಟೀಮ್ ಏನಿದೆಯೋ ನಾವು ತುಂಬ ಖುಷಿಪಟ್ಟು ಎಂಜಾಯ್ ಮಾಡಿರೋವಂಥ ನಮ್ಮ ನಿಖಿತಾ ಅವರು, ನೀತು ಅವರು ಜೊತೆಲ್ಲ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಾವು ಎಷ್ಟೋ ಸಲ ನಾವು ಮಾತಾಡ್ತಾ ಇದ್ವಿ, ಇನ್ನೂ ಸಾಕಷ್ಟು ಸಿನಿಮಾಗಳು ನಾವೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ. ದೇವ್ರ ದಯಿಂದ ಆಗಲಿ. ಆ್ಯಂಡ್ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಶಿಖಂಡಿ ಸಿನಿಮಾನ ನೋಡಿ ನಮಗೆಲ್ಲ ಹರಿಸಿ ಹಾರೈಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ್ಯಂಡ್ ಫಸ್ಟ್ ಹಾಫ್ ಜನರನ್ನ ಹೇಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ, ಆ್ಯಂಡ್ ಸೆಕೆಂಡ್ ಹಾಫ್ ಎಷ್ಟು ಸ್ಟ್ರಾಂಗ್ ಆಗಿದೆ ಕಂಟೆಂಟ್ ಅಂತ ಎಲ್ಲರ ಬಾಯಲ್ಲೂ ಕೇಳಿದ್ದೀರಾ. ಆ್ಯಂಡ್ ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾವು ಅವತ್ತು ಎಲ್ಲ ಇಂಟರ್ವ್ಯೂಸಲ್ಲಾಗಲಿ ಎಲ್ಲ ಮಾತಾಡಬೇಕಾದ್ರೆ ಒಂದು ಸೀನ್ ಬಗ್ಗೆ ಎಲ್ಲ ತುಂಬ ಪ್ರಾಮುಖ್ಯ ಕೊಟ್ಟು ಮಾತಾಡ್ತಿದ್ವಿ. ತುಂಬ ಕಷ್ಟಪಟ್ಟು ಆ ಸೀನ್ ಮಾಡಿದ್ವಿ. ಮಳೆ, ಕೈ ಮೈ ಎಲ್ಲ ಖರ್ಚಿಸ್ಕೊಂಡು ಮೂಗಲ್ಲಿ ಬಾಯಲ್ಲೆಲ್ಲ ಕೆಸರು ಹೋಗಿ ನಾವೊಂದು ಸೀನ್ನ ಮಾಡಿದ್ವಿ ಅಂತ. ಐ ಥಿಂಕ್ ಅವತ್ತು ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಆನ್ ಸ್ಕ್ರೀನ್ ಎಷ್ಟೊಂದು ಜನ ಇಲ್ಲಿರೋ ತಾಯಂದರು ಕಣ್ಣೀರು ಹಾಕಿದ್ದಾರೆ. ಆ್ಯಂಡ್ ಐ ಥಿಂಕ್ ನಾವೆಲ್ಲ ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಥರ ಒಂದು ಕತೆ ಹೇಗೆ ಆಡಿಯನ್ಸ್ನ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಕ್ಯಾರಿ ಮಾಡಿದ್ದಾರೆ. ಸೊ ಗುರುಮೂರ್ತಿ ಸರ್ಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಎಲ್ಲೂ ಒಂದು ಕಡೆ ಜನ ತಿರುಗಿ ಆ ಕಡೆ ಈ ಕಡೆ ನೋಡೋದಿಲ್ಲ, ಆ ಥರ ಒಂದು ಕತೆ ಬಂದಿದೆ. ನನಗೆ ಪರ್ಸ್ನಲಿ ಇಲ್ಲಿ ಎಷ್ಟೊಂದು ಜನ ಮಹಿಳೆಯರು ತಾಯಂದರು ಬಂದಿದ್ದಾರೆ. ಎಲ್ಲರ ಆಶೀರ್ವಾದ ಸಿಕ್ತು ಇವತ್ತು. ಆ್ಯಂಡ್ ಎಲ್ಲರಿಗೂ ಶಿಖಂಡಿ ಏನಿದು ಅನ್ನೋದು ಇಷ್ಟು ದಿವಸ ಕ್ವೆಶನ್ ಮಾರ್ಕ್ ಇತ್ತು. ಐ ಥಿಂಕ್ ಇವತ್ತು ಆ ಕ್ವೆಶನ್ ಮಾರ್ಕಿಗೆ ಎಲ್ಲರಿಗೂ ಉತ್ತರ ಸಿಕ್ಕಿದೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು ಸರ್. ಐ ಥಿಂಕ್ ಎಲ್ಲರೂ ಹೇಳ್ದಂಗೆ ಗೂಸ್ ಬಂಪ್ಸ್ ಬರೋದು ಓನ್ಲಿ ಬಿಕಾಸ್ ಆಫ್ ದ ಹೈಪ್. ಮೇ ಬಿ ನಾವು ಆ್ಯಕ್ಟಿಂಗ್ ಒಂದು 50% ಮಾಡಿದರೆ ನಿಮ್ಮ ಮ್ಯೂಸಿಕ್ಕಿಂದ ಇನ್ನು ಐ ಥಿಂಕ್ ಜಾಸ್ತಿ ಎಫೆಕ್ಟ್ ಕೊಡ್ತಾ ಇದೆ. ಹೌದು. ಆ್ಯಂಡ್ ಯುವ ಅವ್ರ ಬಗ್ಗೆ ಹೇಳಲೇಬೇಕು. ಮೊದಲನೇ ಸಿನಿಮಾ ಅಂತ ಎಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಒಂದು ಟೀಮ್ ಎಫರ್ಟ್. ಸೊ ಇದೇ ಮೇ 15ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಇಡೀ ಟೀಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು,
ಇವತ್ತು ನಾನು ಸಿಲ್ವರ್ ಸ್ಕ್ರೀನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಇವತ್ತು ನಮ್ಮನ್ನ ಅಗಲಿರೋ ಅಂಥ ದಿಲೀಪ್ ರಾಜ್ ಸರ್ ಅವರು. ಅವತ್ತು ಅವರು ನಮ್ಮೂರಿಗೆ ಬಂದು ಆಡಿಷನ್ ತಗೊಂಡು ನನ್ನನ್ನು ಹುಡುಕಿ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ನಾನಿವತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರನ್ನ ನಾನು ಇವತ್ತು ಕಳ್ಕೊಂಡಿರೋದು ನನಗೆ ನಿಜವಾಗ್ಲೂ ತುಂಬ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ದೇಹ ಇಲ್ಲೇ ಇತ್ತು, ಮನಸ್ಸೆಲ್ಲ ಅವ್ರ ಹತ್ರನೇ ಇತ್ತು. ನಿಜವಾಗ್ಲೂ ದಿಲೀಪ್ ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸರ್. ಸರ್ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು ಸೀರಿಯಲ್ಗೆ ಅಂತ ಫಸ್ಟ್ ಹೋದಾಗ ಅವ್ರ ಪ್ರೊಡಕ್ಷನ್ದೇ ಆಡಿಷನ್ ನಾನು ಕೊಟ್ಟಿದ್ದು ಕೂಡ. ಆ್ಯಂಡ್ ತುಂಬ ಬೇಜಾರಾಗ್ತಿದೆ ಅದೊಂದು ವಿಷಯ. ಥರ ಒಂದಾಗಿದ್ದು ಆ್ಯಂಡ್ ಒಂದು ಇಡೀ ಇಂಡಸ್ಟ್ರಿಗೆ ಅದೊಂಥರ ಎಲ್ಲೋ ಏನೋ ಕಳ್ಕೊಂಡಿರೋ ಅಂಥ ಕೊರಗು ಇದೆ. ಅವ್ರ ಫ್ಯಾಮಿಲಿಗೆ ಸ್ಟ್ರೆಂತ್ ಸಿಗಲಿ ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳೋದು ಇಷ್ಟ. ಎಲ್ರಿಗೂ ನಮಸ್ಕಾರ. ನಾನು ಶಿಖಂಡಿ ಚಿತ್ರ ನಾಯಕ. ಇವತ್ತು ಹೇಗೆ ಹೇಳಿ ಗೊತ್ತಿಲ್ಲ, ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಈ ದಿನಕ್ಕೋಸ್ಕರ 2 ವರ್ಷದಿಂದ ಕನಸು ಕಾಣ್ತಿದೆ. ಫೈನಲಿ ಆ ದಿನ ಬಂದಿದೆ. ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ತುಂಬ ವರ್ಷದಿಂದ ಕಾಯ್ತಿದ್ದೆ ಈ ರೀತಿ ಔಟ್ಪುಟ್ಗೋಸ್ಕರ. ಯಾರೋ ಬಂದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ಚೆನ್ನಾಗಿದೆ ಅಂತ ಹೇಳಿ ಅಂತ ಕಾಯ್ತಿದ್ದೆ. ಫೈನಲಿ ಆ ದಿನ ಬಂದಿದೆ. ನಾನು ದೇವ್ರನ್ನ ನನ್ನ ಮೂವಿ ಅಂತ ನಾನು ಹೇಳ್ತಿಲ್ಲ, ಬಟ್ ಮೂವಿ ತುಂಬ ಚೆನ್ನಾಗಿದೆ. ತಾಯಂದಿರ ಬಗ್ಗೆ ಆಗಲಿ, ಎಲ್ಲರೂ ಸಮಾಜದ ಬಗ್ಗೆ ಆಗಲಿ ತುಂಬಾ ಒಂದು ಒಳ್ಳೆ ವಿಷಯನ ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ. ದಯವಿಟ್ಟು ಒಳ್ಳೆ ಕಂಟೆಂಟ್ ಸಿನಿಮಾನ ನೀವು ಗೆಲ್ಲಿಸಿ. ನನಗಿಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರವೀಣ್ ಸರ್ಗೆ, ಡೈರೆಕ್ಟರ್ ಸರ್ಗೆ ಹಾಗೂ ನಮ್ಮ ಅಮ್ಮಂಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಮೂವಿನ ಸಪೋರ್ಟ್ ಮಾಡಿ ಗೆಲ್ಲಿಸಿ. ಥ್ಯಾಂಕ್ ಯು. ನನಗೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಮೂವಿ ಹೇಗಿದೆ, ಮೂವಿ ಕಾನ್ಸೆಪ್ಟ್ ಏನು ಅಂತ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡುವಂಥ ಮೂವಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಎಲ್ಲೂ ಬೋರ್ ಆಗಲ್ಲ ನಿಮಗೆ. ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಎಲ್ಲರೂ ಖಂಡಿತ ಫ್ಯಾಮಿಲಿ ಸಮೇತ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಬ್ರದರ್, ನಿಜವಾಗ್ಲೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಒಳ್ಳೆ ಕನ್ನಡ ಸಿನಿಮಾ ಒಂದು ತೃಪ್ತಿ ಇದೆ ನನಗೆ ನಿಜವಾಗ್ಲೂ. ನಿರ್ದೇಶಕರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ರೀತಿ ಒಂದು ಕತೆ ಮಾಡಬೇಕಂದ್ರೆ ನಿಜವಾಗ್ಲೂ ಒಂದು ಧೈರ್ಯ ಬೇಕು. ಆಮೇಲೆ ನಿಜವಾಗ್ಲೂ ಸರ್ ಇದರಲ್ಲಿ ಏನಿಲ್ಲ, ಇದರಲ್ಲಿ ಹಾಸ್ಯ ಇದೆ, ಆಮೇಲೆ ಚಿತ್ರಕಥೆ ಇದೆ, ಸಂಭಾಷಣೆ ಇದೆ, ಆಮೇಲೆ ಒಂದು ಒಳ್ಳೆ ಕಲಾವಿದರು ಒಂದು ಅಭಿನಯ ಇದೆ. ನಿಜವಾಗ್ಲೂ ಮೇಡಮ್ ಅದ್ಭುತವಾಗಿ ಅಭಿನಯ ಮಾಡಿದ್ದೀರಾ. ಆ ಕ್ಲೈಮ್ಯಾಕ್ಸ್ ದೃಶ್ಯ ನೋಡಿದಾಗ ನಿಜವಾಗ್ಲೂ ನನಗಂತೂ ರೋಮಾಂಚನನೇ ಆಗೋಯ್ತು. ನಿಜವಾಗ್ಲೂ ಮೇಡಮ್ ಆ ಒಂದು ಫೀಲಿಂದ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಒಂದು ಒಳ್ಳೆ ಸಿನಿಮಾಗಳು ಬರೋದೇ ಅಪರೂಪ. ಬಂದಾಗ ನಾವೆಲ್ಲರೂ ಅದನ್ನು ಸಪೋರ್ಟ್ ಮಾಡಬೇಕು, ಬೆನ್ನು ತಟ್ಟಬೇಕು ನಿಜವಾಗ್ಲೂ. ಯಾಕೆಂದರೆ ಈ ರೀತಿ ಸಿನಿಮಾಗಳು ಗೆದ್ದಾಗ ಇನ್ನೊಂದು 10 ಸಿನಿಮಾ ಮಾಡ್ತಾರೆ ನಿರ್ದೇಶಕರು. ನಮ್ಮ ಥರ ಕಲಾವಿದರಿಗೆ ನಿಜವಾಗ್ಲೂ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಿನಿಮಾಗಳು ಬರ್ತಾಯಿಲ್ಲ. ಎಲ್ಲ ಇದು ನಿಜವಾಗ್ಲೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೂಡ ಕೊಟ್ಟಿದ್ದಾರೆ ನಿರ್ದೇಶಕರು. ದಯವಿಟ್ಟು ನೀವು ಮಾಧ್ಯಮ ಮಿತ್ರರಾಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು, ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋದಾಗ ಈ ರೀತಿ ಒಂದು 100 ಸಿನಿಮಾಗಳು ಬರುತ್ತೆ. ನಿರ್ದೇಶಕರು ಹಿಂದೆ ಕೂಡ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ, ಇದರಲ್ಲಿ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಒಂದು ಒಳ್ಳೆ ಕಥೆನ ತಗೊಬಂದಿದ್ದಾರೆ. ನಿಜವಾಗ್ಲೂ ನೀತು ಮೇಡಮ್ ಆಗಿರ್ಬೋದು, ಹೀರೋ ಸರ್ ಆಗಿರ್ಬೋದು, ಕಲಾವಿದರು, ಪೋಷಕ ಕಲಾವಿದರಾಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಇವ್ರ ಶ್ರಮ ನಿಜವಾಗ್ಲೂ ಗೆದ್ದಾಗ ನಿಜವಾಗ್ಲೂ ನೀವೆಲ್ಲ ಬೆನ್ನು ತಟ್ಟಬೇಕಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್, ನಿಜವಾಗ್ಲೂ ಸರ್ ಈ ರೀತಿ 10 ಹಲವು ಸಿನಿಮಾಗಳು ಮಾಡ್ತಾಯಿರಿ, ನಿಜವಾಗ್ಲೂ ಖುಷಿ ಆಗುತ್ತೆ. ದಯವಿಟ್ಟು ಎಲ್ರಿಗೂ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ, ಈ ಸಿನಿಮಾನ ಸಪೋರ್ಟ್ ಮಾಡಿ ಗೆಲ್ಲಿಸಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಪಲ್ಲಕ್ಕಿ ಡೈರೆಕ್ಟ್ರು. ಈ ಸಿನಿಮಾ ನಮ್ಮ ಕಿನ್ನಲ್ ರಾಜ ನಾವು ಕರೆದಿದ್ರು, ನಮ್ಮ ಸಾಹಿತಿ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದೆ, ಒಂದು ಹೊಸ ಪ್ರಯತ್ನ ಮತ್ತು ಟೋಟಲ್ ಸ್ಕ್ರೀನ್ ಪ್ಲೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಥೆ ಆಗಿರ್ಬೋದು, ಆಮೇಲೆ ಇದ್ರ ತಕ್ಕಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ಹೊಸಬ್ರು ಅಂತ ಯಾರೂ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಹಾಫಲ್ಲಿ ಸಿನಿಮಾನ ಒಂದು ಕ್ಯಾಶುವಲಾಗಿ ಟೇಕ್ ಆಫ್ ತೊಗೊಂಡ್ರೆ, ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ಯಾರು ಹೀರೋಗಳು ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ಬರು ಹೀರೋ ಆಗಿ ಮುಂದೆ ನಿಂತ್ಕೊಳ್ತಾರೆ. ತೆರೆ ಮೇಲೆ ನಾಯಕ ನಟರು ಆಗಿರ್ಬೋದು, ಅಲ್ಲಿ ಮಾತಿರ್ತಕ್ಕಂಥ 6 ಜನ ಕಲಾವಿದರು, ನಮ್ಮ ಮಂಗಳಮುಖಿಯವರು ಅಂತ ಏನು ಹೇಳ್ತೀವಿ, ಅವರಂತೂ ಅದ್ಭುತವಾಗಿ ಬಂದು ಹಂಗೆ ಸ್ಟೇಜಲ್ಲಿ ಅಲರ್ಟ್ಬಿಟ್ಟು ಹೊಡೋಗ್ಬಿಟ್ಟಿದ್ದಾರೆ.
ಅದಾದಮೇಲೆ ನಮ್ಮ ನಾಯಕರಾಗಿ ಯಾರಿದ್ದಾರೆ ಸರ್, ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಬ್ಯೂಟಿಫುಲ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ, ವೆರಿ ಮಚ್ ಹ್ಯಾಪಿ. ಹಾಗಾಗಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಅದರಿಂದ ತುಂಬ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ತಂತ್ರಜ್ಞರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಸರ್ ನಿಮ್ಮ ಹೆಸರು ಗೊತ್ತಾಗ, ಪ್ರಜ್ಯೋತ್. ಸೆಕೆಂಡ್ ಹಾಫಲ್ಲಂತೂ ತುಂಬ ಅದ್ಭುತವಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಕೊನೆ ಕಣ್ಣು ಕಾಣ್ತಾ ಇರೋಂಥ ನಾಯಕ ನಟರು ಅಂತ ಅಂದರೆ ಇನ್ನೊಬ್ರು ಅಂದರೆ ನಮ್ಮ ಕಿನ್ನರ್ ರಾಜ್ ಅವರು ತಾಯಿ ಬಗ್ಗೆ ಆಡಿರ್ತಕ್ಕಂಥ ಸಾಂಗು ತುಂಬ ಅದ್ಭುತವಾಗಿದೆ. ನಾನು ತುಂಬ ನನ್ನ ಮುಂದಿನ ಚಿತ್ರಗಳಲ್ಲೂ ಕೂಡ ಇವರಿಗೆ ನಾನು ತುಂಬ ಈಗಲೇ ಹೇಳ್ತಾ ಇದ್ದೀನಿ, ಅವರೆಲ್ಲ ಸಾಂಗ್ ಬರೀತಾರೆ. ಹಾಗಾಗಿ ತುಂಬ ಖುಷಿ ಆಯಿತು. ಈ ಸಿನಿಮಾನ ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ ಆ ಸೌಂಡ್ ಎಫೆಕ್ಟಲ್ಲಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ DOP ನಮ್ಮ ಸ್ವಾಮಿಯವರು, ಮೈಸೂರು ಸ್ವಾಮಿಯವರು ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಬ್ಬರು ನಾನು ಏನು ಕೇಳ್ಕೊಳ್ತೀನಿ ಅಂದರೆ ಇದನ್ನು ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಿ ಅಂತ. ನಮಸ್ಕಾರ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಡೈರೆಕ್ಟರ್. ಆಲ್ ದಿ ಬೆಸ್ಟ್. ಮಹಾನಟಿಯ ವರ್ಷ ಡಿಗ್ರಜ್. ಸೊ ಆ್ಯಕ್ಚುಲಿ ಮೊದಲನೇದು ನಾನು ಈ ಶಿಖಂಡಿ ಹೋಗೋಕ್ಕಿಂತ ಮುಂಚೆ ನಾನು ಎಲ್ಲವನ್ನು ಹಾಡಕ್ಕೆ ಕೇಳಿನ ಬಂದೀನಿ ರೀ. ಯಾಕಂದರೆ ಎಲ್ರಿಗೂ ಗೊತ್ತದ ನಾ ಎಲ್ಲವನ್ನು ಪರಮ ಭಕ್ತಿ ಅಂತಂದ್ರೆ. ಸೊ ಮೊದಲನೇದಾಗಿ ಇವ್ರದ್ದೆಲ್ರದ್ದು 7 ಮಂದಿ ಇವ್ರದ್ದು ಜೋಗ್ತಿ ಗೆಟಪ್ ನೋಡಿದ್ಮೇಲೆ ನಾನು ಇದಕ್ಕೆ ಹೋಗಬೇಕು ಅಂತ ಎಲ್ಲ ಹಂಗೂ ಕರ್ಸ್ಕೊಂಡ್ರಿ. ಮತ್ತು ನಿಮ್ಮ ಕಡೆಯಿಂದ ಇನ್ವೈಟ್ ಬಂದ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ನಂಗೆ ಪರ್ಸ್ನಲಿ ಭಾಳ ಅಂದರೆ ಭಾಳ ಇಷ್ಟ ಆದ್ರಿ. ಗೂಸ್ ಬಂಪ್ಸ್ ಮೂಮೆಂಟ್ ಅದ, ಲಾಫಿಂಗ್ ಮೂಮೆಂಟ್ ಅದ, ಕಾಮಿಡಿ ಸೀನ್ಸ್ ಅದಾವ್ರಿ, ಎಮೋಷ್ನಲ್ ಸೀನ್ಸ್ ಅದಾವ. ಐ ಥಿಂಕ್ ಎಲ್ಲ ಎಮೋಷನ್ ಮಿಕ್ಸ್ ಮಸಾಲ ಅಂತ ಹೇಳಿದ್ರೆ ಶಿಖಂಡಿ ಅಂತ ಹೇಳ್ಬೋದು. ಆ್ಯಂಡ್ ಅಂದರೆ ಜೋಗ್ತಿರಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನನಗೆ ಗೊತ್ತ್ರಿ ಅವ್ರ ಜೀವನ ಹೆಂಗಿರ್ತದೆ, ಸಮಾಜ ಅವ್ರನ್ನ ಹೆಂಗೆ ನೋಡ್ತಾರಂತಂದು ಭಾಳ ಅಂದ್ರೆ ಭಾಳ ಚಂದ ತೋರ್ಸ್ಯಾರ. ಇಷ್ಟು ಪಾಸಿಟಿವ್ ವೇ ಆಗಿ ಅಂದ್ರೆ ಜೋಗ್ತಿಯೊಳಗೆ ತಾಯಿ ಪ್ರೀತಿ ತೋರಿಸಿದ ಐ ಥಿಂಕ್ ಇದು ಫಸ್ಟ್ ಅನ್ಕೊಂತೀನಿ. ಯಾಕಂದ್ರೆ ಜೋಗ್ತಿಯವ್ರಂದ್ರೆ ಎಲ್ಲವನ್ನು ತೋರಿಸ್ತಾರೆ, ಬಟ್ ಜೋಗ್ತಿಯೊಳಗೂ ತಾಯಿ ಮಮತಾ ಪ್ರೀತಿನ ಭಾಳ ಅಂದ್ರೆ ಭಾಳ ಚಂದ ತೋರಿಸ್ಯಾರ. ಸೊ ಆಲ್ ದ ಬೆಸ್ಟ್. ಎಲ್ಲರೂ ಭಾಳ ಚಲೋ ಮಾಡಿರಿ. ಸೊ ಈ ಮೂವಿ ಸೂಪರ್ ಹಿಟ್ ಆಗಲಿ ಅಂತ ಅನ್ಕೊಳ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಭಾಳ ಚಲೋ ಮಾಡಿರಿ. ಇನ್ನಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಗಲಿ ಆ್ಯಂಡ್ ಇದು ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ಪ್ರೊಡ್ಯೂಸರ್ ಅವರ ಡಾಟರ್. ಸೊ ಮೂವಿ ನೋಡಿ ನಾನು ಭಾಳ ಇಮೋಷ್ನಲ್ ಆಗಿದ್ದೀನಿ. ಏನಂದರೆ ಈ ಮೂವಿಯಲ್ಲಿ ಎಲ್ಲ ಇದೆ, ಕಾಮಿಡಿ, ಹಾರರ್, ಲವ್, ಎವ್ರಿಥಿಂಗ್, ಮೆಸೇಜ್ ಇದೆ, ಎಲ್ಲ ಇದೆ. ಸೊ ಇದು ನಮ್ಮ ಕನ್ನಡ ಮೂವಿ, ಕರ್ನಾಟಕದ ಮೂವಿ. ಸೊ ನಾವೆಲ್ಲರೂ ಕನ್ನಡವನ್ನು ಬೆಳೆಸಬೇಕು, ಉಳಿಸ್ಬೇಕು ಮತ್ತು ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಪ್ರವೀಣ್ ಮತ್ತು ಲಕ್ಷ್ಮಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇಂಥ ನಿಜವಾಗ್ಲೂ ಶಿಖಂಡಿ ಅಂತ ಮೂವಿ ನಾನು ನೋಡೇ ಇಲ್ಲ. ಶಿಖಂಡಿ ಅಂದರೆ ಅರ್ಥ ಏನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಈ ಮೂವಿಯಿಂದ ಅವ್ರಿಗೆ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ, ಅವ್ರಿಗೆ ಎಷ್ಟು ದೈವ ಬಲ ಇದೆ ಅನ್ನೋದು ನೀವು ತೋರಿಸ್ಕೊಟ್ಟಿದ್ದೀರಾ. ಅದನ್ನೆಲ್ಲ ಜನರು ಅರ್ಥ ಮಾಡಿಕೊಂಡು ಅವ್ರಿಗೆ ಒಳ್ಳೆಯ ಸ್ಥಾನ ಕೊಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ತುಂಬ ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬರೂ ಇದನ್ನು ನೋಡಿ ಅರ್ಥ ಮಾಡಿಕೊಂಡು ಅವ್ರಿಗೆ ಗೌರವ ನೀಡಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ನಾನು ಕರಣ್ ಅಂತ, ಪ್ರೊಡ್ಯೂಸರ್ ಅವ್ರ ಮಗ. ಸೊ ಸಂಭವಾಮಿ ಯುಗೆ ಯುಗೆ ದ ಮೆಸೇಜ್ ಆಫ್ ದ ಮೂವಿ. ಸೊ ಎಲ್ಲೆಲ್ಲಿ ಅಧರ್ಮ ನಡೀತಾ ಇರುತ್ತೋ ಭಗವಂತ ನಾನು ಮತ್ತೆ ಜನ್ಮಿಸ್ತಾ ಇರ್ತೀನಿ ಅನ್ನೋದು. ಸೊ ಅದನ್ನು ಭಾಳ ನೀಟಾಗಿ ತೋರಿಸಿದ್ದಾರೆ ಮೆಸೇಜ್ನ. ಎವ್ರಿಬಡಿ ಹ್ಯಾಸ್ ಗಿವನ್ ಲೈಫ್ ಟು ದ ಕ್ಯಾರೆಕ್ಟರ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಹ್ಯಾಡ್ ಸೀನ್ ಓನ್ಲಿ ದ ರಾ ಫುಟೇಜಸ್ ಬಿಫೋರ್. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ವಾಚಿಂಗ್ ಆಫ್ಟರ್ ಕಂಪ್ಲೀಟ್ ಶೂಟ್ ಎಡಿಟಿಂಗ್ ಎಲ್ಲ ಆದಮೇಲೆ. ದ ಮ್ಯೂಸಿಕ್ ಆಗಲಿ ಪ್ರಜೋತಮ್ ಅವರು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ದೇ ಹ್ಯಾವ್ ಆ್ಯಕ್ಟೆಡ್ ವೆರಿ ವೆಲ್. ಸೊ ಥ್ಯಾಂಕ್ ಯು. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪುಟ್ ದ ಮೆಸೇಜ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದ್ಯೋತನ ಅಂತ, ಮ್ಯೂಸಿಕ್ ಡೈರೆಕ್ಟರ್. ಈ ಸಿನಿಮಾಗೆ 4 ಸಾಂಗ್ಸ್ ಆ್ಯಂಡ್ BGM ಮಾಡಿದ್ದೀನಿ. ಹೋದ ವರ್ಷ ನನ್ನ ಸಿನಿಮಾ ಮಹಾದೇವ ದೊಡ್ಡ ಹಿಟ್ ಆಗಿದೆ, ನಿಮಗೆಲ್ಲರೂ ಗೊತ್ತಿರೋ ವಿಷಯ. ಸೊ ಆ ಸಿನಿಮಾ ಮಾಡಿದ್ರೆ ನಂಗೆ ಏನು ವೈಪ್ ಸಿಕ್ತು, ಆವಾಗ ನನಗೆ ಅದೇ ವೈಪ್ ಸಿಕ್ತು. ಆ್ಯಂಡ್ ಈವನ್ ಥಿಯೇಟ್ರಲ್ಲಿ ಈಗ ನೋಡ್ತಾ ಇರೋವಾಗ ಕೂಡ ನನಗೆ ಒಂದು ಗೂಸ್ ಬಂಪ್ಸ್. ಅಫ್ಕೋರ್ಸ್ ಎಷ್ಟು ಒಂದು 3 ಸತಿ ಮೇಲೆ ನೋಡಿದ್ರು ಕೂಡ ನಮಗೆ ಒಂದು ವಾವ್ ಅನ್ನೋ ಒಂದು ಎಲಿಮೆಂಟ್ ನನಗೆ ಇನ್ನೂ ತುಂಬ ಕಡೆ ಅನಿಸ್ತು. ಸೊ ಆಡಿಯನ್ಸ್ಗೂ ತುಂಬ ಜನಕ್ಕೆ ಅದೇ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಗುರು ಸರ್ ತುಂಬ ಥ್ಯಾಂಕ್ಸ್, ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಪೋಲ ಪ್ರವೀಣ್ ಸರ್ಗೆ, ಆ್ಯಂಡ್ ನಮ್ಮ ಎಡಿಟರ್ ಚಕ್ಕನ್ ಸಾಯ್ ಅವರಿಗೆ, C2C ಕಿಶೋರ್ ಅವರಿಗೆ, ಆ್ಯಂಡ್ DOP ಮೈಸೂರು ಸರ್ಗೆ. ಆ್ಯಂಡ್ ಕ್ಯಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಎಲ್ಲ ನಿಮಗೆ ನಗ್ನಗ್ತಾ ಒಂಥರ ಮಜಾ ಇರುತ್ತೆ. ಅದರಲ್ಲಿ ಒಂದು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇದೆ. ಸೆಕೆಂಡ್ ಹಾಫಲ್ಲಿ ಮಂಗಳಮುಗಿರ್ ಕ್ಯಾರೆಕ್ಟರ್ಸ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಆ್ಯಂಡ್ ನಮ್ಮ ಯುವ ಬ್ರದರ್ ಬಗ್ಗೆ ಹೇಳಬೇಕಂದ್ರೆ ಅವರದ್ದು ಸ್ಕ್ರೀನ್ ಪ್ರೆಸೆನ್ಸೇ ನಿಮ್ಗೆ ಗೊತ್ತಾಗುತ್ತೆ. ಯಾವ ರೀತಿ ಅವರು ಸಾಂಗ್ಸ್ ಎಲ್ಲ ಆಗಲಿ, ಆ್ಯಕ್ಷನ್ ಬ್ಲಾಕಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ತಿಂದಾಗ್ಬಿಟ್ಟಿದ್ದಾರೆ. ಅಲ್ಟಿ ಆಗಿದೆ. ಖಂಡಿತ ಥಿಯೇಟ್ರಲ್ಲಿ ನೋಡೋ ಸಿನಿಮಾ ಇದು. ಆ್ಯಂಡ್ ತಾಯಿ ಸಾಂಗ್, ಆ ಸಾಂಗ್ ನನಗೆ ಮನಸ್ಸಿಗೆ ತುಂಬ ಹತ್ರ. ತುಂಬ ಸಾಂಗ್ಸ್ ಕಂಪೋಸ್ ಮಾಡಿದ್ರು
ಆ ಸಾಂಗ್ ಇರೋ ಜಾಗ ಬೇರೆ. ಆ್ಯಂಡ್ ಅದಕ್ಕೆ ಅದ್ಭುತ ಸಾಹಿತ್ಯ ಕೊಟ್ಟು ಕಿನ್ನಲ್ ಸರ್ ಸೂಪರ್ ಆ್ಯಂಡ್ ಖಂಡಿತ ನೀವು ನೋಡಿ ಮಿಸ್ ಮಾಡಬೇಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.